ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಟೆಂಪಲ್ ರನ್ ಮಾಡುವಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಫಸ್ಟ್ ಹೋದದ್ದು ಉಡುಪಿಯ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ. ತುಂಬ ವರ್ಷಗಳಿಂದ ಆಸೆ ಇತ್ತು, ಅಮ್ಮನಿಗಾಗಲಿ ನಮಗೆ ಆಗಲಿ ಅಲ್ಲಿ ಉಚ್ಚಿಲ ದೇವಸ್ಥಾನಕ್ಕೆ ಹೋಗ್ಬೇಕು. ಔಟ್ ಸೈಡಿಂದ ಗೋಪುರ ನೋಡಿದ್ರೇ ಖುಷಿ ಆಗುತ್ತೆ, ಅಷ್ಟು ಚಂದ ಮಾಡಿ ಕಟ್ಟಿದ್ದಾರೆ ಟೆಂಪಲನ್ನು. ದೇವಿಯ ದರ್ಶನ ಎಲ್ಲ ಚೆನ್ನಾಗಾಯಿತು, ರಶ್ ಏನಿರಲಿಲ್ಲ. ಆದರೆ ತುಂಬ ಬಿಸಿಲಿತ್ತು. ಅಲ್ಲೇ ನಾಗದೇವರ ಸನ್ನಿಧಿ ಕೂಡ ಇತ್ತು. ಅಲ್ಲಿ ಎಲ್ಲ ಕಡೆ ಪ್ರಸಾದ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಎಲ್ಲ ಹರಕೆ ಎಲ್ಲ ತೀರಿಸ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಮಕ್ಕಳಿಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಮುಂಚೆನೇ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಎಲ್ಲಿ ಹೋದರೂ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋದಿದ್ರೆ ಸಮಾಧಾನ ಇಲ್ಲ. ದೇವಸ್ಥಾನ ಎಲ್ಲ ನೋಡಿಕೊಂಡು ಕಲ್ಯಾಣಿ ಎಲ್ಲ ನೋಡಿ ನಾವು ಆ್ಯಕ್ಚುಲಿ ಬಂದದ್ದು ಬಸ್ಸಲ್ಲಿ. ಸೊ ಬಸ್ನಿಂದ ಹೀಗೆ ನೆಕ್ಸ್ಟ್ ಉಡುಪಿಗೆ ಹೋಗ್ತಿದ್ದೇವೆ. ಉಡುಪಿ ಯಾವ ಟೆಂಪಲ್ ಅಂತ ನಿಮಗೆ ಆಗಲೇ ಗೊತ್ತಿರುತ್ತೆ, ಶ್ರೀಕೃಷ್ಣ ಮಠ ನನ್ನ ಫೇವ್ರೆಟ್. ಅಲ್ಲಿ ರಾಘವೇಂದ್ರ ಮಠ ಇದೆ, ತುಂಬ ಮಠಗಳಿದೆ. ಆದರೆ ಇಲ್ಲಿ ಕನಕನ ಕಿಂಡಿಯಲ್ಲಿ ನೋಡಿ ಎಷ್ಟು ರಶ್ ಇತ್ತಂದ್ರೆ ಅವತ್ತೇನೋ ಜಾತ್ರೆ ಇತ್ತು. ಸೊ ದೂರದಿಂದಲೇ ನಮಸ್ಕಾರ ಹಾಕಿ ಮತ್ತೆ ಉಳಿದಿರುವ ರಾಘವೇಂದ್ರ ಮಠ ಎಲ್ಲ ಹೋಗಿ ಈಶ್ವರ ದೇವರ ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಸಾದ ತಗೊಂಡು ಬಂದ್ವಿ. ನೆಕ್ಸ್ಟ್ ಈಗ ಊಟಕ್ಕೆ ನಾವು ಬಂದಿರೋದು ಕಿದಿಯೂರು ಹೋಟೆಲ್ಗೆ. ನಾನಂತೂ ಫಸ್ಟ್ ಟೈಮ್ ಬರೋದು, ಸೊ ತುಂಬ ವೆಯ್ಟಿಂಗ್ಸ್ ಇತ್ತು, ಹೊರಗಡೆ ವೆಯ್ಟ್ ಮಾಡಿ. ಬಿಸಿಲಿಗೆ ಹೋಗಿ ಇಲ್ಲಿ ಸ್ವಲ್ಪ ಆರಾಮ ಅನ್ಸನ್ತು. ಫುಡ್ ಅಂತೂ ಸಖತ್ತಿತ್ತು, ನೀವು ಒಂದ್ಸಲ ಬಂದು ಟ್ರೈ ಮಾಡಿ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಲೇಡೀಸ್ ಗ್ಯಾಂಗ್ ಎಲ್ಲಿಗೆ ಹೊರಟ್ವಿ ನೋಡಿ, ಡೈರೆಕ್ಟ್ ಹೊರಟಿದ್ದು ಮಲ್ಪೆ ಬೀಚ್ಗೆ. ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಇದ್ದದ್ದು ಪಡುಬಿದ್ರೆ ಬೀಚ್ ಅಂತ. ನೆಕ್ಸ್ಟ್ ಅಲ್ಲಿ ಇದು ಹತ್ತಿರ ಆಗುತ್ತೆ ಅಂತ ಅಲ್ಲಿಗೆ ಹೋದ್ವಿ. ಇಲ್ಲಿ ಬೀಚಿಗೆ ಬಂದ ತಕ್ಷಣ ಅನಿಸಿದ್ದು ಒಂದೇ, ರಾಂಗ್ ಟೈಮಲ್ಲಿ ಬಂದ್ವಿ ಅಂತ. ಎಂಥ ಬಿಸಿಲಿತ್ತು, ಅಮ್ಮನಿಗಂತೂ ತುಂಬ ಸಾಕಾಯಿತು ಪಾಪ. ತುಂಬ ಅಂದರೆ ತುಂಬ ರಶ್ ಜನ ಇದ್ದರು ಆ ಬಿಸಿಲಿಗೂ ಕೂಡ. ನಾವು ಎಂತ ಮಾಡೋದು, ಹೋಗುದಾ ಬೇಡವಾ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಆಟ ಸಾಮಾನು ತಗೊಂಡು ರೆಡಿ ಆದರು. ಕೆಲಸ ಮನೆಯಲ್ಲೇ ಇದ್ದು ಈ ಥರ ಒಂದಿನಾದರೂ ಔಟ್ಸೈಡ್ ಹೋದರೆ ಮಕ್ಕಳಿಗೂ ಸ್ವಲ್ಪ ಖುಷಿ ಆಗುತ್ತೆ, ನಮಗೂ ಮೈಂಡ್ ಫ್ರೀ ಅಂತ ಅನಿಸುತ್ತೆ. ನೋಡಿ, ನನ್ನ ಮಗಳಿಗೂ ನೀರಂದರೆ ಭಯ, ನನಗೂ ನೀರಂದರೆ ಭಯ. ಶಶಿ ಅವಳನ್ನು ಕರ್ಕೊಂಡೋಗಿ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸ್ಬಿಟ್ಟು ಮತ್ತೆ ಧೈರ್ಯ ಬಂತು, ಮತ್ತೆ ಹೋಗು ಆಟಾಡು, ಇನ್ನೂ ಆಟಾಡು ಅಂತ. ಆ್ಯಕ್ಚುಲಿ ನಾವು ಅಲ್ಲಿಂದ ಬೇಗ ಹೊರಟಿದ್ರಿಂದ ಆಯಿತು, ಇಲ್ಲಾಂದರೆ ಮನೆಗೆ ಹೋಗಿ ತುಂಬ ಲೇಟ್ ಆಗ್ತಿತ್ತು. ನಮಗೆ ಅಲ್ಲಿಂದ ಉಡುಪಿಗೆ ಹೋಗಿ ಉಡುಪಿಯಿಂದ ನಮಗೆ ಫ್ರೀ ಬಸ್ ಇತ್ತು, ಗೌರ್ಮೆಂಟ್ ಬಸ್ ಕಾರ್ಕಳಕ್ಕೆ. ಸೊ ಅದರಲ್ಲಿ ಹೊರಟ್ವಿ ಡೈರೆಕ್ಟ್ ಮನೆಗೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.